ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ. ನಾವೆಲ್ಲರೂ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಮಾಡ್ಸೋದು ಎಲ್ಲರಿಗೆ ನೋಡ್ರಿ. ಹಾಯ್ ಲೈಕ್ ಮಾಡ್ರಿ ಅನ್ನತ್ರ ಎಲ್ಲರೂ ವಿಡಿಯೋ ಲೈಕ್ ಮಾಡ್ರಿ. ಆಮೇಲೆ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣಂತ. ಇವತ್ತು ನೋಡ್ರಿ ಏನೋ ಇದು ಇಲ್ರಿ ಅಂದ್ರೆ ಎಲ್ಲ ಕೆಲಸ ಆಗೈತ್ರಿ. ನಮ್ಮದು ಊಟನೂ ಆಗ್ಯದ, ನಿಮ್ಮದು ಎಲ್ಲರದು ಆಗ್ಯದ ಅನ್ಕೋತೀನಿ. ಟೈಮ್ ನೋಡ್ರಿ ಇವಾಗ ಬಂದು 11 ಗಂಟೆ ಆಗೈತಿ. ಇವಾಗ ನಾನು ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇವತ್ತಿನ ಲಾಗ್ ಒಳಗೆ ಏನಾಯ್ತಂದ್ರೆ ಇವತ್ತಿನ ಅಡುಗೆ ಏನೇನು ಮಾಡಿವಲ್ರಿ ನಾವು ಎಲ್ಲ ಇವತ್ತು ಒಂದು ಸ್ವಲ್ಪ ಹೀರಿಕೆ ಒಣಗಿ ಆಮೇಲೆ ರೊಟ್ಟಿ ಮಾಡಿದೆವು. ನಮ್ಮದು ಊಟ ಆಗೈತ್ರಿ. ಶಾದನು ಉಂಡಾಳ, ಅವ್ರ ಪಪ್ಪನ ಉಂಡ್ರೆ ಎಲ್ಲರೂ ಉಂಡಾರ. ಅವ್ರ ಪಪ್ಪ ಬಂದು ಇವತ್ತು ದಂಡಿಗೆ ಹೋಗಿಲ್ರಿ, ಯಾಕಂದ್ರೆ ಇವತ್ತು ದೌಂತಿ ಇಲ್ಲತ್ತೇಳಿ ಮನೆಯಾಗೆ ಅದಾರ ಅವರು. ನಮ್ಮ ರಚ್ಚು ಇದ್ರೆ ಮಕ್ಕೊಂಡವ್ರಿ. ರಾಯಣ್ಣ ಸಾಲಿಗೆ ಹೋಗ್ಯಾನ. ಇವಾಗ ಬರ್ರಿ ನಾ ಏನು ಮಾಡತ್ತೀನಿ ಅಂದ್ರೆ ನಮ್ಮ ಕಡೆಗೆ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಚೂಡ ಮಾಡ್ತಾರಂತೇಳಿ ತೋರಿಸ್ತೇನೆ ರೀ. ಚೂಡ ಅಂದ್ರೆ ಕನ್ಫ್ಯೂಷನ್ ಆಗಬೇಡ್ರಿ. ಚೂಡ ಅಂದ್ರೆ ನಮ್ಮ ಕಡೆಗೆ ಚುರುಮುರಿಗೆ ಚೂಡ ಅಂತೀವ್ರಿ ನಾವು. ಏನು ಸದು ಏನು ಮಾಡತ್ತೀವಿ? ನೋಡ್ರಿ ಚೂಡ ಮಾಡತ್ತೀವಂತ. ಚುರುಮುರಿಗೆ ಚೂಡ ಅಂತೀವ್ರಿ ನಾವು. ಚೂಡ ಅಂದ್ರೆ ಮಸಾಲೆ ಚೂಡ ರೀ. ಇವಾಗ ಹೋಟೆಲ್ದಾಗ ಅಲ್ಲಿ ಇಲ್ಲಿ ಸಿಗ್ತಾವಲ್ರಿ ಚುರುಮುರಿ ಚೂಡ, ಅವೇ ಚೂಡ ಮಾಡ್ಬೇಕನ್ನತ್ತೇವಿ. ಯಾಕಂದ್ರೆ ಇವಾಗ ನಾಗರಮಾಸಿ ಹಬ್ಬ ಬಂದೈತಲ್ರಿ, ಅದಕ್ಕೆ ನಾವೆಲ್ಲ ನಮ್ಮೂರ ಕಡೆಗೆ ನಾವೆಲ್ಲ ಹಬ್ಬ ಹೆಂಗೆ ಆಚರಣೆ ಮಾಡ್ತೇವೆ ಅಂತೇಳಿ ಚುರುಮುರಿ ಇವಾಗ ನಾವು ಏನೋ ತಿಂತೀವಲ್ಲ ಪದಾರ್ಥ ಅದೆಲ್ಲ ಮಾಡ್ಕೋತೇವ್ರಿ. ಮೊನ್ನೆ ಅಂತೇಳಿ ನಾನು ಪುಟಾಣಿ ಕರ್ದಂತ ಮಾಡೀನಿ. ಇವಾಗ ಚುರುಮುರಿ ಚೂಡ ಮಾಡ್ಬೇಕಲ್ಲತ್ತೀನಿ ನೋಡಿಲ್ರಿ. ಚುರುಮುರಿ ಇಟ್ಕೊಂಡು ನೋಡ್ರಿ, ಚುರುಮುರೆಲ್ಲ ಹಸನ್ ಮಾಡಿ ಬುಟ್ಟ್ಯಾಗ ಹಾಕೊಂಡು ಇಟ್ಕೊಂಡಿನ್ರಿ. ಇವಾಗ ಇವಕ್ಕೆ ಠಾಣೆ ಹೊಡೆದು ಚುರುಮುರಿ ಮಾಡ್ಬೇಕ್ರಿ. ಇವಾಗ ಈ ಬಿಳಿ ಚುರುಮುರಿ ಹೋಗಿ ಇವಾಗ ಮಸಾಲೆ ಚುರುಮುರಿ ಆತವ್ರಿ. ಬರ್ರಿ ಮಸಾಲೆ ಚುರುಮುರಿ ಮಾಡೋಣಂತ. ಚುರುಮುರಿ ಅಂದ್ರೆ ಚೂಡ ಅಂತೀವ್ರಿ ನಾವು. ಚುರುಮುರಿ ಏನಲ್ರಿ ಇವಕ್ಕೆ ಭಾಳ ಅಂದರೆ ಈ ಬಿಳಿ ಚುರುಮುರಿ ಅಲ್ರಿ, ಇವಕ್ಕೆ ನಾವು ಚುರುಮುರಿ ಅಂತೀವ್ರಿ. ಇವಾಗ ಚೂಡ ಮಾಡ್ಬೇಕು ಚೂಡ ಅಂತೀವ್ರಿ ನಾವು ಅವಕ್ಕೆ. ಬರ್ರಿ ನಮ್ಮ ಉತ್ತರ ಕರ್ನಾಟಕ ಚೂಡ ಹೆಂಗೆ ಮಾಡ್ತಾರೆ ಅಂತೇಳಿ ತೋರಿಸ್ತೀನಿ. ಚೂಡಾಕ ನಾವು ಒಂದಿಷ್ಟು ಸಾಮಾನು ಇಟ್ಕೊಂಡಿನಿ. ಏನೇನು ತೊಗೊಂಡಿನಪ್ಪ ಅಂದ್ರೆ ಚೂಡಾಕ ನೋಡ್ರಿ, ಇಲ್ಲಿ ಕರಿಮೇವು ತೊಗೊಂಡಿನಿ. ಆಮೇಲೆ ಒಣಗಿ ಕರಿಮೇವು ಅದ್ರಿ, ಹಸಿ ಕರಿಮೇವು ಇಲ್ಲ, ಅದ್ರ ಕಾಲಾಗ ಒಣಗಿ ಕರಿಮೇವು ತೊಗೊಂಡಿನಿ. ಆಮೇಲೆ ಬೆಳ್ಳುಳ್ಳಿ ನೋಡ್ರಿ, ಒಂದು 4-5 ಗಡ್ಡಿ ಬೆಳ್ಳುಳ್ಳಿ ಸುಲಿದು ಕುಟ್ಟಿ ಇಟ್ಕೊಂಡಿನಿ. ಆಮೇಲೆ ಅರಿಶಿಣ, ಪುಡಿ ಖಾರ, ಇಲ್ಲಿ ನೋಡ್ರಿ ಜೀರಿಗೆ, ಉಪ್ಪನ್ನು ತೊಗೊಂಡಿನಿ ರೀ. ಎಲ್ಲ ಡಬ್ಬಿಗೆ ಇದಾವಲ್ರಿ, ಅದಕ್ಕಲ್ಲೇ ಹಾಗೆ ತೊಗೊಂಡು ಹಾಕ್ಲಿಕ್ಕೆ ಬರ್ತೈತೆ, ಡಬ್ಬಿಗೆ ಇಟ್ಕೊಂಡಿನಿ. ನೋಡ್ರಿ ಇಲ್ಲಿ ಪುಟಾಣಿ ತೊಗೊಂಡು ಬಂದಾರ್ರಿ. ಮೊನ್ನೆ ಅರ್ಧ ಕಿಲೋದಷ್ಟು ಪುಟಾಣಿದು ಕರ್ದಂಟು ಮಾಡಿದ. ಇವಾಗ ಇನ್ನೊಂದು ಅರ್ಧ ಕಿಲೋದಷ್ಟು ಉಳ್ದವ್ರಿ. ಇವಾಗ ಚೂಡಾಕತ್ತೆ ತೊಗೊಂಡಿನಿ ರೀ ನಾನು. ಆಮೇಲೆ ಇಲ್ಲಿ ನೋಡ್ರಿ ಶೇಂಗಾ ಕಾಳನ್ನ ತೊಗೊಂಡಿನಿ. ಇವಾಗ ಎಣ್ಣೆಗೆ ಹುರಿಬೇಕ್ರಿ. ಎಣ್ಣೆಗೆ ಹುರಿದು ಅಂದ್ರೆ ಕರ್ದು ಇಟ್ಕೋಬೇಕ್ರಿ, ಅಂದ್ರೆ ಚಂದ ಆತವ್ರಿ. ಇವಾಗ ತೆವ್ಯಾಗ ಏನು ಹುರಿತೇವಲ್ಲ ಅದು ಚಂದ ಆಗಲ್ಲತ್ತೇಳಿ ಎಣ್ಣೆಗೆ ಕರಿಬೇಕಂತೇಳಿ ಇಟ್ಕೊಂಡು ನೋಡ್ರಿ. ಎಣ್ಣೆ ಕರಿಬೇಕ್ರಿ ಇವಾಗ ಇವು. ಆಮೇಲೆ ಇಲ್ಲಿ ನೋಡ್ರಿ ಇದು ಏನದಂದ್ರೆ ಉಳ್ಳಾಗಡ್ಡಿ ಅದಾವ್ರಿ. ಉಳ್ಳಾಗಡ್ಡಿ ಸಣ್ಣ ಹೋಳಿ ಬಿಸಿಲಿಗೆ ಒಣಗ್ಕೆರೆ ಈ ರೀತಿ ಮಾಡಿ ಇಟ್ಕೊಂಡಿನಿ. ಒಣಗಿದು ಉಳ್ಳಾಗಡ್ಡಿ ಅದ್ರಿ. ಇದು ಒಣಗಿದು ಉಳ್ಳಾಗಡ್ಡಿ ಅದ್ರಿ. ಒಣಗಿದು ಅಂದ್ರೆ ಪತ್ರ ಮೇಲೆ ಒಣಗಿಸಿ ಇಟ್ಟು ಉಳ್ಳಾಗಡ್ಡಿ ಅದ ನೋಡ್ರಿ. ಇದು ನೋಡ್ರಿ ಒಂದು ಚುರುಮುರಿ ಮಸಾಲೆ ತೊಗೊಂಡು ಬಂದಾರ, ಅದೊಂದು ಅದು ನೋಡ್ರಿ ಚುರುಮುರಿ ಮಸಾಲೆ, ಒಂದು ಚೂಡ ಮಸಾಲೆ ಅಂತೇಳಿ. ಇದಕ್ಕೆ ಇವಾಗ ಇದು ಒಂದೇ ಮಸಾಲೆ ಅದ ರೀ, ಜಾಸ್ತಿ ಅಂತ ತೊಗೊಂಬಂದಿಲ್ಲ. ಇಷ್ಟೆಲ್ಲ ಹಾಕೋತೀನಿ ನೋಡ್ರಿ. ಇವಾಗ ನೋಡ್ರಿ 2 ಬುಟ್ಟ್ಯಾಗ ಚುರುಮುರಿ ತೊಗೊಂಡಿವಿ. ನಮ್ಮ ಶಾದ ನೋಡ್ರಿ ಹ್ಯಾಂಗೆ ಮುಕ್ಕೊಂಡ್ರ ಅಂತೇಳಿ ಚುರುಮುರಿ ತಿನ್ಕೋತು. ಒಂದು ಚೀಲ ಚುರುಮುರಿದಾಗ ಅಷ್ಟು ಚುರುಮುರಿ ಇಟ್ಟಿನ್ರಿ ನಾ. ಯಾಕಂದ್ರೆ ಯಾವಾಗಾರ ನಾಷ್ಟಾಕ್ ಬರ್ತಾವಂತೇಳಿ ಸುಸ್ಲ ಮಾಡ್ಲಿಕ್ಕೆ ಬರ್ತಾವಂತೇಳಿ ಇಟ್ಕೊಂಡಿನಿ ರೀ. ಇವಾಗ ಚುರುಮುರಿ ನೋಡ್ರಿ ಇಲ್ಲಿ ಬುಟ್ಟೆ ಹೆಂಗೆ ಎಲ್ಲ ಹಸನ್ ಮಾಡಿ ಇಟ್ಕೊಂಡಿನಿ. ಬರ್ರಿ ಇವಾಗ ಪಾಣೆ ಹೊಡೆನಂತ. ಎಣ್ಣೆ ಕಾಯ್ಲಿಕ್ಕೆ ಇಟ್ಟೀನಿ. ಇವಾಗ ಚುರುಮುರಿಗೆ ನಾನು ಶೇಂಗಾ ತೊಗೊಂಡಿನಲ್ರಿ, ಹಸಿ ಶೇಂಗಾ ನೋಡ್ರಿ. ಇಲ್ಲಿ ಹಸಿ ಶೇಂಗಾ ತೊಗೊಂಡಿನಿ ಇಷ್ಟು. ಇವಾಗ ಎಣ್ಣೆಗೆ ಹುರ್ಕೋತೀನಿ ರೀ. ಇವಕ್ಕೆ ಎಣ್ಣೆಗೆ ನೋಡ್ರಿ ಇವಾಗ ಎಣ್ಣೆನೂ ಕಾಯ್ದದ. ಇವಾಗ ಹಾಕೊಂಡು ಹುರ್ಕೋತೀನಿ ರೀ. ನೋಡ್ರಿ ಎಣ್ಣೆನೂ ಕಾಯ್ದದ, ಅದಕ್ಕಲೆಗೆ ಇವಾಗ ಹುರ್ಕೋಬೇಕ್ರಿ. ಅದಕ್ಕೆ ಒಂದು ಸ್ವಲ್ಪ ಕೆಂಪಗಾಗಂಗೆ ಎಣ್ಣೆಗೆ ಹುರ್ಕೊಳ್ಳೋಣತ್ರಿ. ಇವು ಎಣ್ಣೆಗೆ ಹುರಿದೆ ಅಂದ್ರೆ ಟೇಸ್ಟಿ ಬರ್ತಾವಂತೇಳಿ ಎಣ್ಣೆಗೆ ಹುರಿದಂಗೆ ರೀ ಇವಕ್ಕೆ. ಅದಕ್ಕೆ ಚೂಡಾಕ ಹಿಂಗೆ ಹಾಕ್ಬೇಕ್ರಿ, ಅಂದ್ರೆ ಚಂದ ಆತಾವ್ರಿ ಚುರುಮುರಿನು, ಅಂದ್ರೆ ಟೇಸ್ಟಾಗಿ ಬರ್ತಾವ್ರಿ ಚುರುಮುರಿನು. ಇವಾಗ ಇವು ಕೆಂಪಿಗೆ ಹುರ್ಕೊಳಂಬ್ರಿ, ಜಾಸ್ತಿ ಏನು ಹುರ್ಕೊಳಂಬ್ಯಾಡ್ರಿ. ಯಾಕಂದ್ರೆ ಹೊತ್ತತಾವೆ ಕರ್ರಗೆ ಅದು ಅಂದ್ರೆ ಕೈ ಹತ್ತವ್ರಿ. ಅದಕ್ಕಲೆಗೆ ನಾನು ಅಷ್ಟೇ ಒಂದು ಸ್ವಲ್ಪ ಮೀಡಿಯಮ್ದಾಗ ಹುರ್ಕೋತೀನಿ. ನೋಡ್ರಿ ಎಣ್ಣೆಗೆ ಹೆಂಗೆ ಕುದ್ಲಿಗತ್ತಾವ ಅಂಥೇಳಿ. ನೋಡ್ರಿ ಯಾವ ರೀತಿ ಕುದ್ಲಿಗತ್ತಾವ, ಮಸ್ತಾಗಿ ಕುದ್ಲಿಗತ್ತಾವ ನೋಡ್ರಿ. ಇವಾಗ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹುರ್ಕೊಂಡ್ಕೆರೆ ತಗೊಂಡ್ಬಿಡ್ತೀನಿ ರೀ. ನೋಡ್ರಿ ಸಿಡ್ಲಿಗತ್ತಾವ ಎಲ್ಲ ಎಣ್ಣೆ ಕುದ್ದಿಕೆರೆ. ಇವಾಗ ತೆಗಿತೀನಿ ರೀ. ಇವಕ್ಕೆ ಎಷ್ಟು ತಗೋತೀನಿ ರೀ ನೀಟಾಗಿ.
ನೋಡಿರಿ ಅಷ್ಟು ತೊಗೊಂಡಿನಿ, ಒಳಗೆ ಒಂದೊಂದು ಉಳ್ದಾವ್ರಿ, ಅದಕ್ಕೇನಾಗಲ್ಲ. ಇವಾಗ ಬರ್ರಿ ಇದಕ್ಕೆ ಜೀರಿಗೆ ಸಾಸಿವೆ ಹಾಕೊಳ್ಳೋಣಂತ. ನೋಡಿರಿ ಒಂದು ಮುಟ್ಟಿಗೆ ಅಷ್ಟು ಜೀರಿಗೆ ಸಾಸಿವೆ ಹಾಕ್ಕೊಳಕತ್ತೀನಿ. ಜೀರಿಗೆ ಸಾಸಿವೆ ಹಾಕೊಂಡ್ ಬಳಿಕ ಅದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ ನೋಡಿರಿ. ಯಾಕಂದ್ರೆ ಆಲ್ರೆಡಿ ಎಣ್ಣೆ ಕಾಯ್ದದ್ರಿ, ಭಾಳ ಕಾಯ್ದದ. ಒಂದು 4-5 ಗಡ್ಡಿ ತೊಗೊಂಡಿದ್ರಿ ಬೆಳ್ಳುಳ್ಳಿ, ಎಲ್ಲ ಸುಲಿದು ಮಾಡಿ ಕುಟ್ಟಿಟ್ಕೊಂಡಿನಿ ಬೆಳ್ಳುಳ್ಳಿ. ಅವಾಗೆ ಇದಕ್ಕೊಂದು ಸ್ವಲ್ಪ ತಿರುಗಾಡನ್ರಿ. ಇದಕ್ಕೆ ಇವಾಗ ನಾನು ಒಣಗಿಸಿಟ್ಕೊಂಡಿರೋ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ ನೋಡಿರಿ. ಇದಕ್ಕೆ ಒಂದು ಸ್ವಲ್ಪ ತಿರುಗಾಡನ್ರಿ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಎಣ್ಣೆ ಕೆಂಪಗಾಗಬೇಕ್ರಿ. ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕೆಂಪಗಾದ ಬಳಿಕ ಇಲ್ಲಿ ನೋಡ್ರಿ ಒಣಗಿದ್ದು ಅಂದ್ರೆ ಹಸಿದಿಲ್ರಿ, ಅದಕ್ಕೆಲ್ಲಾಗ ಒಣಗಿದ್ದು ತೊಗೊಂಡಿನಿ. ನಂಬಲ್ಲಿ ಒಣಗಿದ್ದು ಇರ್ತದಲ್ರಿ, ಅದಕ್ಕೆ ಒಣಗಿದ್ದು ಕಡಿಪತ್ತ ಅದ ಅದೆಷ್ಟು ಹಾಕ್ಕೊಳಕತ್ತೀನಿ ನೋಡಿರಿ. ಹಾಕ್ಕೊಂಡು ಎಲ್ಲ ಕಡೆ ಮಿಕ್ಸ್ ಮಾಡನ್ರಿ. ಇದು ಹಾಗೆ ಕುದಿಬೇಕ್ರಿ. ಇದಕ್ಕೆ ಇವಾಗ ಪುಟಾಣಿ ಹಾಕ್ಕೊಳಕತ್ತೀನಿ ನೋಡ್ರಿ. ಒಂದು 1 ಕಿಲೋ ಮೇಲೆ ಅದಾವ್ರಿ, ಅಷ್ಟು ಹಾಕ್ಕೊಳಕತ್ತೀನಿ. ಶೇಂಗಾ ಆಲ್ರೆಡಿ ಎಣ್ಣೆ ಹುರ್ಕೊಂಡಿದೆ ರೀ, ಇದ್ರೊಳಗೆ ಹಿಂದ್ರ ಕಡೆ ಹಾಕಿದ್ರೆ ನಡೀತದ್ರಿ. ಪುಟಾಣಿನ ಇದು ಮಾಡಿಲ್ಲ ರೀ, ಅದಕ್ಕೆ ಎಣ್ಣೆಗೆ ಒಂದು ಸ್ವಲ್ಪ ಕುದಿಲತ್ತೇಳಿ ಜಲ್ದಿನೇ ಹಾಕೀನಿ ನಾನು. ನೋಡಿರಿ ಯಾವ ರೀತಿ ಕುದ್ಲಿಗತ್ತದ ಎಲ್ಲ ಮಿಕ್ಸ್ ಮಾಡೋದಕ್ಕ. ಮತ್ತು ಯಾವ ರೀತಿ ಆಗ್ಯದ ನೋಡ್ರಿ ನೀವೇ ಹಿಂಗಾಗ್ಯದ ಅಂತೇಳಿ. ಇದಕ್ಕೆ ಇವಾಗ ಅರಿಶಿಣ ಹಾಕ್ಕೊಳಕತ್ತೀನಿ ನೋಡ್ರಿ. ಚಮಚ ಇಲ್ರಿ, ಅಂದ್ರೆ ಸಣ್ಣ ನಾಷ್ಟ ಮಾಡೋ ಚಮಚ ಇಲ್ರಿ, ಅದಕ್ಕೆಲ್ಲಾಗ ಕಡಚಿಗಿದಿಂತ ಹಾಕ್ಕೊಳಕತ್ತೀನಿ. ಒಂದು ಅಂದಾಜ್ ಮೇಲೆ ಚುರುಮುರಿ ಕಲರ್ ಬರಂಗೆ ಹಾಕ್ಕೊಳಕತ್ತೀನಿ ನೋಡ್ರಿ. ನಾ ಜಾಸ್ತಿ ಹಾಕೊಂಡೆ ಅಂದ್ರೆ ಜಾಸ್ತಿ ಕಲರ್ ಆಗ್ಬಿಡ್ತೈತ್ರಿ, ಫುಲ್ ಅರಿಶಿಣ ಆಗ್ಬಿಡ್ತೈತ್ರಿ, ಅದಕ್ಕೆಲ್ಲಾಗೆ ಸ್ವಲ್ಪ ಹಾಕೊಂಡಿನಿ. ಇವಾಗ ನೋಡ್ರಿ ಇಲ್ಲಿ ತಕ್ಕೊಂಡಿದ್ದಲ್ರಿ ಶೇಂಗಾ, ಅವು ಶೇಂಗಾ ಹಾಕ್ಕೊಳಕತ್ತೀನಿ. ಒಟ್ಟು ಹಾಕೊಂಡಿಕೆರೆ ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಒಂದು ಸ್ವಲ್ಪ ಎಣ್ಣೆ ಕುದಿಬೇಕಲ್ರಿ, ಅರಿಶಿಣ ಕೂಡ ಶೇಂಗಾನು ಅರಿಶಿಣ ಕಾಣಬೇಕಲ್ರಿ, ಅದಕ್ಕೆಲ್ಲಾಗೆ ಹಾಕೊಂಡ್ರಿ ಅವು. ಮತ್ತು ಒಂದು ಅಂದಾಜು ಮೇಲೆ ಅಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಆಮೇಲೆ ಪುಡಿಕಾರ ಒಂದಿಷ್ಟು ಹಾಕ್ಕೊಳಕತ್ತೀನಿ ನೋಡ್ರಿ. ಏನು ಮಸಾಲೆ ತಂದಾರಲ್ರಿ, ಮಸಾಲೆ ಒಂದು ಹಾಕ್ಕೊಂಡ್ಬಿಡ್ತೀನಿ ರೀ ಇವಾಗ. ಚೂಡ ಮಸಾಲೆ ಇವಾಗ ಹಾಕ್ಯಾರೆ ಎಲ್ಲ ಮಿಕ್ಸ್ ಮಾಡ್ಕೊಳಮ್ರಿ. ಇವಾಗ ಇದೊಟ್ಟು ಖಾರ ಆಮೇಲೆ ಮಸಾಲೆ ಉಪ್ಪು ಎಲ್ಲ ಕಡೆಗೆ ಆಗ್ಬೇಕಲ್ರಿ. ಒಂದು ಸ್ವಲ್ಪ ಕುದಿಬೇಕಲ್ರಿ ಕೈ ಎಣ್ಣೆಗ, ಅದಕ್ಕಾಗ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ಚುರುಮುರಿ ಒಳಗೆ ಶೇಂಗಾ ಭಾಳ ಆದ್ರೆ ಚಂದ ಕಾಣ್ತಾವೆ ರೀ, ಆಮೇಲೆ ತಿಲ್ಲಕ್ಕೂ ಟೇಸ್ಟ್ ಬರ್ತಾವೆ. ಅದಕ್ಕಾಗೆ ಶೇಂಗಾ ಜಾಸ್ತಿ ಹಾಕೀನಿ ನಾನು. ಇದಕ್ಕೊಂದು ಸ್ವಲ್ಪ ಕುದಿಸ್ಬೇಕ್ರಿ. ಇವಾಗ ಎಣ್ಣೆ ಒಂದು ಸ್ವಲ್ಪ ಕಳ ಅಂತೇಳಿ ಕುದೀತಂದ್ರೆ ಎಲ್ಲ ಕಡೆ ಖಾರ ಉಪ್ಪು ಆಮೇಲೆ ಮಸಾಲೆ ಎಲ್ಲ ಕಡೆ ಮಿಕ್ಸ್ ಆಗ್ಬಿಡ್ತದ್ರಿ. ನೋಡ್ರಿ ಹೆಂಗೆ ಕಳ ಅಂತೇಳಿ ಕುದ್ಲಿಕ್ಕತ್ತದ. ಇದಕ್ಕೆ ಇವಾಗ ತೊಗೊಂಡು ನಾವು ಚುರುಮುರಿ ಒಳಗೆ ಹಾಕೊಳ್ಳಂಬರ್ರಿ. ತೊಗೊಂಡಿನಿ ಇವಾಗ ಜಾಸ್ತಿ ಆಗೈತಲ್ರಿ, ಇದಕ್ಕೆ ಎಲ್ಲ ಕಡೆಗೆ ಸ್ವಲ್ಪ ಹಾಕೋತಿದ್ರಿ. ಇಲ್ಲಿಕಂದ್ರೆ ಕೈ ಜಾರಿ ತಳಗ ಬಿತ್ತಂದ್ರೆ ಮೈ ಮೇಲೆ ಚೆಲ್ಲಿ ಬಿಡ್ತದ್ರಿ ಎಲ್ಲ, ಅದಕ್ಕೆ ತಳಗಿಟ್ಟು ಹಾಕೊಳ್ಳಾಗತ್ತೀನಿ. ಪೂರ್ತಿ ಎಲ್ಲ ಕಡೆ ಚುರುಮುರಿ ಮಿಕ್ಸ್ ಆಗಬೇಕಲ್ರಿ, ಹಂಗೆ ಹಾಕೊಳ್ಳಾಗತ್ತೀನಿ. ಎಲ್ಲ ಪೂರ್ತಿ ಇದ್ರ ಮೇಲೆ ಸುತ್ತೆಲ್ಲ ಹಾಕೊಂಡ್ಬಿಡ್ತೀನಿ. ಇವಾಗ ಮಿಕ್ಸ್ ಮಾಡಂದ್ರಿ. 2 ಚಮಚ ತೊಗೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಯಾಕಂದ್ರೆ ಏನೋ ಇದು ಆಗಿಲ್ರಿ, ಆರಿಲ್ಲ, ಅದ್ರ ತರಗ ಸುಡ್ತಾವಂತೇಳಿ ಚಮಚ ತೊಗೊಂಡಿನಿ. ಒಂದು ಸ್ವಲ್ಪ ಆರ್ದು ಬಿಡಕ್ಕೆ ಕೈದಿಂದ ಮಿಕ್ಸ್ ಮಾಡ್ಕೊಳಕ್ಕೆ ಬರ್ತದ್ರಿ. ಇವಾಗ ಚಮಚಲ್ಲಿ ಮಿಕ್ಸ್ ಮಾಡ್ಕೊಳತ್ತೀನಿ ರೀ.
ಬಿಸಿ ಬಿಸಿ ಇದ್ರಾಗ ಬಿಸಿ ಸುಡ್ಸುಡಿ ಎಣ್ಣೆ ಕೈ ಇಡೋದು ಹ್ಯಾಂಗೆ ಸುಡ್ತದಲ್ರಿ ಇದನ್ನು ಹಾಗೆ ಸುಡ್ತದ್ರಿ ಅದಕ್ಕಲ್ಲಿಗೆ ಚಮಚ ತೊಗೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ನೋಡ್ರಿ ಶೇಂಗಾ ಹ್ಯಾಂಗೆ ಕಾಣತ್ತಾವ ಅಂತೇಳಿ. ಶೇಂಗಾ ಆಮೇಲೆ ಪುಟಾಣಿ ಎಲ್ಲ ಹೆಂಗೆ ಕಾಣತ್ತಾವ ನೋಡ್ರಿ. ಕಲರ್ನು ಬರಿ ಆಗೈತ್ರಿ ಕಲರ. ಜಾಸ್ತಿ ಏನು ಅಷ್ಟೇ ಹಾಕಿಲ್ರಿ, ಅಷ್ಟೇ ಸ್ವಲ್ಪ ಹಾಕಿನಿ, ಚೆಂದಾಗೈತೆ ನೋಡ್ರಿ. ಹಿಂದ್ರ ಕಡೆ ಆರ್ದ ಬಳಕ ಕೈಲೇ ತಿಕ್ಬೇಕ್ರಿ. ಅಂದ್ರೆ ಒಳಗೆ ಒಂದೊಂದು ಎಲ್ಲಿ ಬಿಳಿ ಚುರುಮುರು ಹೋದ್ರೆ ಅದಕ್ಕೆಲ್ಲ ಬಣ್ಣ ಹಾಕ್ತದ, ಅಂದ್ರೆ ಅರಿಶಿಣ ಹಾಕ್ತದ್ರಿ. ಈ ಸೈಡಿಗೆ ಇಡ್ತೀನಿ ರೀ. ಇದು ಇವಾಗಿದ್ದು ತೊಗೊತೀನಿ. ಇದನ್ನು ಮಿಕ್ಸ್ ಮಾಡ್ಕೋಬೇಕಲ್ರಿ. ಇದೊಂದು ಸ್ವಲ್ಪ ಇದು ಆಗ್ಯದ್ರಿ ಸಣ್ಣ ಬುಟ್ಟ್ಯಾಗ ಚುರುಮುರಿ. ಯಾಕಂದ್ರೆ ಅದ್ರ ಜಾಸ್ತಿ ಆಗ್ತಾವ ಅಂತೇಳಿ ಇದ್ರಾಗ ತೊಗೊಂಡಿದ್ರು ನಾನು. ಇದ್ರಾನು ಜಾಸ್ತಿ ಆಗ್ಬಿಟ್ಟವ್ರಿ. ಒಂದು ಸ್ವಲ್ಪ ಈ ಬೊಗಣ್ಯಾಗ ಹಾಕೋತೀನಿ ರೀ. ಬೊಗಣ್ಯಾಗ ಮಸಾಲೆ ಇರ್ತದಲ್ರಿ, ಅದಕ್ಕಲಾಗ ಬೊಗಣ್ಯಾಗ ಒಂದು ಸ್ವಲ್ಪ ಹಾಕೊಂಡಿನಿ. ಬೊಗಣ್ಯಾಗೂ ಮಸಾಲೆ ಇರ್ತದ್ರಿ, ಅದು ಅದ್ರಾಗೂ ತಿರ್ಗಾಡ್ದೆ ಅಂದ್ರೆ ಅದನ್ನು ಸ್ವಲ್ಪ ಇದು ಹಾಕ್ತದ್ರಿ. ಇವಾಗ ಕೈಲಿ ತಿಕ್ಕೋತೀನಿ ರೀ. ಈ ರೀತಿ ತಿಕ್ಕಿದೆ ಅಂದ್ರೆ ಎಲ್ಲ ಕಡೆ ಹತ್ತವ್ರಿ. ಎಣ್ಣೆ, ಖಾರ, ಉಪ್ಪು ಎಲ್ಲ ಒಂದೊಂದು ಹೋಲಿ 16 ಹೋಲಿ ಹತ್ತವ್ರಿ. ನೋಡ್ರಿ ಹೆಂಗಾಗ ಅಂತೇಳಿ ಚುರುಮುರಿ. ಚುರುಮುರಿ ಮಸಾಲೆ ಚೂಡ ಅಂತೀವ್ರಿ ನಾವು ಇವಕ್ಕೆ. ಇಲ್ಲ ಖಾರ ಚೂಡ, ಮಸಾಲೆ ಚೂಡ ಅಂತೀವ್ರಿ. ನಿಮ್ಮ ಕಡೆ ಏನಂತಾರ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಸರಿ 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 ನೋಡ್ರಿ ಎಷ್ಟು ಭರ್ರಿಗೈತೆ ಅಂತೇಳಿ ಚೂಡ, ಮಸಾಲೆ ಚೂಡ ಹೆಂಗಾಗ್ಯಾವ ಅಂತೇಳಿ ನೋಡ್ರಿ. ತಿನ್ನಕ್ಕೂ ಟೇಸ್ಟಿ ಬರ್ತೈತ್ರಿ. ಮ್ಯಾಲ ಒಂದು ಸ್ವಲ್ಪ ಶೇವ ಹಾಕೊಂಡು ತಿಂದ್ರೆ ಭಾಳ ಮಸ್ತ್ ಹತ್ತವ್ರಿ ಇವರೇ. ಇದ್ರಾಗ ಶೇವ ಹಾಕಿದೆ ಅಂದ್ರೆ ಚುರುಮುರಿ ಮೆತ್ತಗೆ ಆತವ್ರಿ, ಅದಕ್ಕಲ್ಲಿಗೆ ಶೇವ ಹಾಕ್ಕೊಳ್ಳಲ್ಲ. ನಾವು ಯಾವಾಗ ತಿಂತೀವಲ್ರಿ ಅವಾಗ ಒಂದಿಷ್ಟು ಮ್ಯಾಲ ಶೇವ ಹಾಕೊಂಡು ತಿಂದ್ರೆ ಚಂದ ಹತ್ತವ್ರಿ. ನೋಡ್ರಿ ಹೆಂಗಾಗ್ಯಾವ ಅಂತೇಳಿ. ಶೇಂಗಾ ನೋಡ್ರಿ ಹೆಂಗೆ ಕಾಣ್ತಾವ. ಶೇಂಗಾ ಬುಕ್ಕಳು ಇರ್ಬೇಕಂತ್ರಿ ನಮ್ಮ ಮನೆಯವ್ರಿಗೆ, ಅಂದ್ರೆ ನಮ್ಮ ಯಜಮಾನ್ರಿಗೆ. ಅದಕ್ಕಲ್ಲಿಗೆ ಶೇಂಗಾ ಜಾಸ್ತಿ ಹಾಕಿವಿ. ಚುರುಮುರಿ ಹೆಂಗಾಗ್ಯಾವ ಅಂತೇಳಿ ಕಮೆಂಟ್ದಾಗ ಹೇಳ್ರಿ. ಆಮೇಲೆ ನೀವು ಮನ್ಯಾಗ ಮಾಡಿರಿ ನಾಗರಮಾಸಿ ಹಬ್ಬಕ್ಕೆ. ನಾವು ವರ್ಷಕ್ಕೆ 2 ಸಲ ಮಾಡ್ತೇವ್ರಿ ಹಬ್ಬದಾಗತ್ತ. ಒಂದು ದೀಪಾವಳಿಗೆ, ಒಂದು ನಾಗರಮಾಸಿ ಹಬ್ಬಕ್ಕೆ 2 ಸಲ ಮಾಡ್ತೇವ್ರಿ. ನೋಡ್ರಿ ಇವಾಗ ಅಷ್ಟು ಚೀಲದಾಗ ತುಂಬಿಡಾಕತ್ತೀನಿ. ಯಾಕಂದ್ರೆ ಅಷ್ಟು ಈಗ ಮಳೆಗಾಲದಲ್ರಿ, ಅವಕ್ಕಾಗಿ ಮೆತ್ತಗಾತಾವ ಅಂತೇಳಿ ಚೀಲದಾಗ ತುಂಬಿಟ್ಟೆ ಅಂದ್ರೆ ಒಂದು ಸ್ವಲ್ಪ ಕುರುಮ್ ಅನ್ನಂಗೆ ಟೇಸ್ಟಾರು ಬರ್ತಾವ ಅಂತೇಳಿ ಅದಕ್ಕಾಗ ಚೀಲದಾಗ ಹಾಕಿಡತ್ತೀನಿ ರೀ. ಅಷ್ಟು ತುಂಬಿಡ್ತೀನಿ ರೀ. ಮ್ಯಾಲೆ ಎಷ್ಟೈತಿ ಅಟ್ಟೆ ಇಟ್ಕೋತೀನಿ ರೀ. ನೋಡ್ರಿ ಎಲ್ಲ ತೆಗೆದಿಟ್ಟು ತಿನ್ನಕ್ಕೆ ಇಟ್ಕೊಂಡಿನಿ. ಇವಾಗ ಚೂಡ ನಮ್ಮ ಶಾದ ಬಿದ್ದಾದ್ರಿ, ಅಕ್ಕಿಗೆಷ್ಟು ಹಾಕೊಡ್ತೀನಿ ಅಂತ ಬಿತ್ತಿ ಎಲ್ಲ ಸದು. ಚುರುಮುರು ಮಾಡಿ ಚೂಡ ಹಾಕೊಂಡ್ಬಂದೀವಿ. ನೋಡ್ರಿ ಮ್ಯಾಲ ಒಂದಿಷ್ಟು ಸೇವಾ ಹಾಕೀನಿ. ಈ ರೀತಿ ಸೇವಾ ಹಾಕೊಂಡು ತಿಂತೀವಿ ರೀ ನಾವು. ಮ್ಯಾಲ ಒಮ್ಮಿಗೆ ಹಾಕಿಟ್ಟೇವೆ ಅಂದ್ರೆ ಎಲ್ಲ ಚೂಡ ಮೆತ್ತಗಾತ ಅಂತೇಳಿ ಮ್ಯಾಲೆ ಹಾಕೊಂಡು ತಿಂತೀವಿ ರೀ. ನಮ್ಮ ಶಾದು ನಾನು ತಿನ್ನಕ್ಕೆ ನೋಡ್ರಿ. ಬರ್ರಿ ಎಲ್ಲರೂ ಚೂಡ ತಿನ್ನಮಂತ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚುರುಮುರಿ ಚೂಡ ರೆಡಿ ಆಗ್ಯಾವ ನೋಡ್ರಿ. ಚುರುಮುರಿ ಚೂಡ ಅಂದ್ರೆ ಖಾರ ಚೂಡ ಅಂತೀವಿ, ಇಲ್ಲ ಮಸಾಲೆ ಚೂಡ ಅಂತೀವಿ. ಇದಕ್ಕೊಂದೊಂದು ಹೆಸರಿಟ್ಟು ಕರಿತೀವಿ ರೀ ನಾವು. ನಿಮ್ಮ ಕಡೆ ಏನಂತಾರೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಕಡೆ ಖಾರ ಚೂಡ ಇಲ್ಲ ಮಸಾಲೆ ಚೂಡ ಅಂತೀವಿ. ಮತ್ತು ನೀವು ಮನ್ಯಾಗ ಮಾಡಿ ಹೆಂಗಾಗ್ಯಾವ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ ರೀ. ಮತ್ತು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್.